ಆಕ್ಷನ್. ರಿಂಗ್ ಆಗಿ ಫೋನ್ ಅಮ್ಮ ರಿಂಗ್ ಆಗಲ್ಲ ಹಾಗೆ ಅಂತ ರಿಂಗ್ ಆಗಲ್ಲ. ಒಂದು ನಿಮಿಷ. ಅಯ್ಯೋ ಬಂದತ್ತ. ಅಯ್ಯೋ ಏನು ಬಡ್ಕೊಂತದಲ್ಲಪ್ಪ ಇದು. ಅಯ್ಯೋ ಹೆಂಗ್ ಹಿಡ್ಕೊಂಬಂದಿದ್ದನ. ಥೂ 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 ಥೂ. ಅಲೋ ಅಯ್ಯೋ ಕೆಲಸ ಅಲೋ ಪ್ರಕಾಶ ಸದಕಿದೀಯಾ ಜೋರ ಮಾತಾಡ್ಬಾರ್ದು. ನಾನು ದೂರ ಇದ್ದೀಯಲ್ಲ ಅದಕ್ಕೆ ಕೇಳಿಸಕ್ಕಿಲ್ಲ ಅನ್ಕೊಂಬಿಟ್ಟು ನೋಡು. ಹಳ್ಳಿ ಮುಂದೆ ಅದಕ್ಕೆ ಊಟ ಆಯ್ತಾ? ಹಾಂ ಆಯ್ತು. ಹೌದಾ? ಆಮೇಲೆ ಏನಂದೆ ದುಬೈಗೆ ಟಿಕೆಟ್ ಮಾಡಿಸಿಬಿಟ್ಟೆ. ಅಯ್ಯೋ ಅಲ್ಲಪ್ಪ ಅದೇನೋ ದುಬೈ ಅದೇನಪ್ಪ ಅಲ್ಲಿ ನಮ್ಮೂರಿಗೆ ಎಲ್ಲ ಅಗ್ಗ ನೋಡು ಅಲ್ಲಿ ಎಲ್ಲ ದುಬೈ ಬಿಡು ಬೋಗಕ್ಕೆ ಮಾಡಿಸಿಬಿಟ್ಟೆ. ಅಲ್ಲ ಪ್ರಕಾಶ ಮತ್ತು ನಾನು ಈಗಲಿಂದ ರೆಡಿ ಆಗಿಬಿಡ್ತೀನಿ ನೋಡಿ. ರೆಡಿ ಆಗಿಬಿಡ್ತೀನಿ. ಒಂದು ಕೆಲಸ ಮಾಡ್ತೀನಿ. ಎದಕ್ಕಂದರೆ ಬಟ್ಟೆಗಳು ಇಟ್ಕೊಂಡು ಬಂದ್ಬಿಟ್ಟು ನಮ್ಮನೆಗೆ ಒಂದು ಹಳೆಯದು ಟ್ರೆಂಡ್ ಐತಿ ನಮಗೆ ಕೊಟ್ಟಿದ್ದು. ಅದು ಹೆಂಗೈತೆ ಅಂದರೆ ಪೇಂಟಲ್ಲಿ ಹೋಗ್ಬಿಟ್ಟದಪ್ಪ. ಅದಕ್ಕೇನು ಮಾಡ್ತೀನಿ ಅಂದರೆ ನಿಮ್ಮ ಅಪ್ಪಂದೊಂದು ಬಿಳಿ ಪಂಚೆ ಐತಿ ಅದಕ್ಕೆ ಕಟ್ಟಿಬಿಡ್ತೀನಿ. ಏನಾಗ್ತೈತೆ ಫಸ್ಟ್ ಕ್ಲಾಸ್ ಇರ್ತದೆ ಬೆಳ್ಳಗೈತೆ ಪಂಚೆ. ಆಮೇಲೆ ಅದಕ್ಕೆ ಸಿಗಾಕದು ಹೆಂಗೆ ಅಂದ್ಕೊಂಡೆ. ಅದನ್ನು ತಂದ್ಕೊಂಬಿಡೋದು. ಅದನ್ನು ಏನು ಮಾಡ್ತೀನಿ ನಾನು ಬಗಲಾಗಿ ಇಟ್ಕೊಂಡ್ಬಿಡ್ತೀನಿ. ಹಿಂಗೆ ಬಗಲ ಇಟ್ಕೊಂಡು ಬದ್ದ ಬಿಡದೆ ಏನಾಗ್ತೈತಿ. ನಾನು ರೆಡಿ ಆಗ್ಬಿಟ್ರೆ ಹೆಂಗಿರ್ತೈತೆ ಎಲ್ಲರೂ ನನ್ನನ್ನೇ ನೋಡ್ತಾ ಇರ್ತಾರೆ. ಅಲ್ಲ ಮತ್ತೊಂದು ಪ್ರಶ್ನೆ. ಅಲ್ಲಿ ಇದರೊಳಗೆ ವಿಮಾನದಾಗೆ ಅದೇ ವಿಮಾನ ಅದ್ರಾಗೆ ನಾವು ಬಟ್ಟೆ ಗಿಟ್ಟೆ ಟ್ರಂಕ್ ಹೋದಲ್ಲಿ ಎಲ್ಲಿ ಇಟ್ಕೊಬೇಕು? ಈಗ ಗೊತ್ತಾಯ್ತು. ಯಾಕಂದ್ರೆ ವಿಮಾನದ ಮೇಲ್ಗಡೆ ಡುಬ್ಬಿರ್ತೈತಿ ನೋಡಿ. ಅದು ನಮ್ಮ ಬಸವಣ್ಣಗೆ ಇರ್ಕಿಲ್ಲ ಅದನ್ನ ಸಿಗಾಕ್ಬಿಡ ಅನೇಕ ಹಂಗೆ ಅನ್ಬಾರ್ದೇನು. ಅದು ಸಿಗಾಕಿದ್ರೆ ಬಿದ್ದೋಗ್ಬಿಡ್ತೀನಿ. ತಪ್ಪಾಗಿ ಬಿಡಪ್ಪ. ಪ್ರಕಾಶ ಇನ್ನೊಂದು ನೆನಪಿಗೆ ಬಂತು ನಾವು. ಏನಂದರೆ ಊಟ ಅದು ಏನೇನೋ ವಿಮಾನದಾಗೆ ಬೀರು ಬೆಡ್ಡು ಏನೇನೋ ಕೊಡ್ತಾರಂತ ಬೇಡ. ಅದಲ್ಲಿ ತಿನ್ಬಾರ್ದು ಚೆನ್ನಾಗಿ. ನಾವದು ತಿನ್ನಬಾರ್ದು. ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ? ಒಳ್ಳೆ ಫಸ್ಟ್ ಕ್ಲಾಸ್ ರೊಟ್ಟಿ ಮಾಡಿ ಹಾಕ್ಬಿಡ್ತೀನಿ. ಕೆಂಪು ಚಟ್ನಿ ಗೊತ್ತಲ್ಲ ನಿಂಗೆ ಇಷ್ಟ ತಾನೆ ಅದು ಮಾಡಿಬಿಡ್ತೀನಿ. ಫಸ್ಟ್ ಕ್ಲಾಸ್ ಬೆಣ್ಣೆ ಹಾಕೋ ಅದರಲ್ಲಿ ಒಂದು ಒಳ್ಳೆಯದೊಂದು ತಾಂಬಣ್ಣಗೆಲ್ಲ ಇಟ್ಟು ಕಟ್ಗೆ ತಗೊಂಡೋಗಿ ಬಿಡೋಣ. ಅದೆಲ್ಲ ಮಾಡಬಾರ್ದು. ಗೊತ್ತಿಲ್ಲ ಕೊಡಪ್ಪ. ಮತ್ತು ಹೆಂಗೆ ಅದನ್ನು ಬ್ರೆಡ್ಡು ಬೀರು ಅದು ಹೆಂಗೆ ಮತ್ತೆ ಮಾಡೋದು? ಏನೋ ಬಿಡು ಹೋಗಿ ಬಿಡಪ್ಪ. ನೀನು ಏನು ಕೊಡಿಸಿ ತಿರ್ಬಿಡ್ತೀವಲ್ಲ ಒಂಥರ ಆಗುತ್ತೆ. ಪರವಾಗಿಲ್ಲ ಬಿಡು. ಆಮೇಲೆ ಪ್ರಕಾಶ ಒಂದು ಅಲ್ಲಿ ದುಬಾರಿ ನಗರದಾಗೆ ಎಲ್ಲರೂ ಒಂಟೆ ಹಾಲು ಕೊಡ್ತಾರೆ. ಹೌದಾ? ಯಾರು ಹೇಳಿದ್ರಪ್ಪ ನನಗೆ ಅದು ಹೆಂಗಪ್ಪ ಕುಡಿಯೋದು ಏನೋ ಹೆಂಗೋ ಕುಡಿದು ಬೇಡ ಅನ್ಬಿಡೋದಲ್ಲ. ಎಲ್ಲರೂ ಕುಡಿಯೋರು ಅವ್ರ ಮನುಷ್ಯರಲ್ವಾ. ನಾನು ಹಂಗೆ ಕುಡಿದು ಬಿಡ್ತೀನಿ ಬಿಡು. ಆಮೇಲೆ ಇಂಥವೆಲ್ಲ ಬಟ್ಟೆಗಳು ಹಾಕೋಬಲ್ಲೇನು? ಮತ್ತು ಏನು ತರ್ತೀಯಪ್ಪ ನಮಗೆ ಅಂದರೆ ನಿಮ್ಮ ಅಪ್ಪಗೆ ಪ್ಯಾಂಟು ಶರ್ಟು ಏನು ಬೇಯಿಸ್ಕೊಂತಾರೆ ಬಿಡೋ ಬದಲೇ ಭಾಳ ಬೇಯಿಸ್ಕೊಂತಾರೆ. ನನಗೂ ಇಷ್ಟನೇಯ್ಯ. ಏನು ಮಾಡ್ತೀವಿ ಹಳ್ಳಿ ಮುಂದೆ ಯಾರು ಅವ್ರಿಗೆ ಹೊಲ್ಸ್ಕೊಡ್ತಾರೆ ಹೇಳು? ನೀನು ಹೊಲ್ಸ್ಕೊಡ್ತೀವಿ ತಾನೆ ಹಾಕೊಂಬಿಟ್ಟು ಬಿಡು. ನನಗೆ ಅದೇನೋ ಚೂಡಿ ದಾರನ ಹೆಂಗಪ್ಪ ಮೈಗೆಲ್ಲ ಸುತ್ತಿಗೆ ಅದನ್ನ ಹೆಂಗೆ ಸುತ್ತಿಗೆ ಮೊದಲು ಏನಪ್ಪ ಏನೋ ನೀನು ಏನು ಮಾಡ್ತೀವಿ ನಾನು ಹಂಗೆ ಕೇಳ್ಬಿಡ್ತೀನಿ ಬಿಡಪ್ಪ. ಆಮೇಲೆ ಇವತ್ತಿಗೆ ಏನು ಮಾಡ್ತೀನಿ ಗೊತ್ತಾ? ನೀನು ಅಷ್ಟೊಂದು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡಿಲ್ವೋ? ನಾನೇನು ಮಾಡ್ತೀನಿ ನಮ್ಮೂರ ಟೌಲೆಲ್ಲ ಹಾಕ್ತೀನಿ ನಾವು. ನಾನು ಹಂಗೆ ಹಾಕ್ಬಿಟ್ಟು ಹಿಂಗೆ ಕೂತ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾವು ಅಷ್ಟೊಂದು ದುಡ್ಡು ಕೊಟ್ಟಿದ್ದೀನಪ್ಪ ಯಾರು ಬಂದು ಕುಂತ್ಕೊಂಡ್ಬಿಟ್ಟು ಹೆಂಗೆ? ಅದಕ್ಕೆ ನಾನು ಗೊತ್ತಲ್ಲ ಟವಲ್ ಐತಲ್ಲ ನೀವು ಅಪ್ಪಂದು ಒಳ್ಳೆ ಟವಲ್ ಐತಿ ಅದ್ರ ಹಾಕ್ಬಿಡ್ತೀನಿ. ಅದು ಮಾತಾಡ್ಬಾರ್ದೇನು? ಮತ್ತು ನಾವು ಬರ್ಬೋದು ಏನಪ್ಪ ಹಂಗಂದರೆ ನಾನಂತೂ ಮುಂದಿರ್ತೀನಪ್ಪ. ನಾನು ಯಾಕಂದರೆ ಎಂದು ವಿಮಾನ ಹತ್ತೀನಿ ನೋಡಿ. ಆ ವಿಮಾನ ಹತ್ತಿದ್ದ ಅದಕ್ಕೆ ಭಯ ನನಗೆ. ನಾನು ಬಿಟ್ಟು ಹೋಗ್ಬಿಟ್ರದು. ಹಂಗೆ ಹಾಕಿಲ್ವ ಎಲ್ಲಿ ಹೆಸರು ಕರೀತಾರೆ
ಹೆಸರು ಕರೀತಾರೆ. ಅವಾಗ ನೀನು ನಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಒಂದು ಕೆಲಸ ಮಾಡಿ ಹಾಗೆ ನಿಧಾನಕ್ಕೆ ನಾನೇನು ಏನನ್ನಾಗಲಪ್ಪ, ನಾನಕ್ಕೆ ಮುಂಚೆನಪ್ಪ ಕೂತ್ಕೊಂಬ ನೀನು ಏನನ್ನ ಬೈಕ ನಮ್ಮ ನಂಬರ್ ಒಳ್ಳೆ ಕೊಡಿಸ್ತಾರೆ ನೋಡಪ್ಪ. ಹಂಗೆಲ್ಲ ಮಾತಾಡಿ ಬರ್ತೀನಿ. ಓ ಇಲ್ಲಪ್ಪ ಇನ್ನು ಹಂಗೆಲ್ಲ ಮಾತಾಡೋದು ಏನಪ್ಪ. ಮತ್ತೆ ಪ್ರಕಾಶ ನೀನು ಎಲ್ಲಿ ಬರ್ತಿದ್ದೆ? ಬರ್ತೀನಿ ಎಲ್ಲ ನಮಗೆ ಇದೆಲ್ಲ ತಗೊಂಡು ಕೊಟ್ಬಿಡ. ಆಮೇಲೆ ನನ್ನ ಹತ್ರ ಏನು ಬ್ಯಾಗ್ ಇಲ್ಲಪ್ಪ ಅಂದರೆ ಅಟ್ರೊಂದು ಬೇಡ ಅಂದೆಲ್ಲ ನೀನು ಏನು ಏರ್ಬೇಕು. ಓ ಅದೇನು ಗಾಳಿ ಬಿಡಿ ನಿಂತಿರ್ತೀನಿ. ಓ ಅಲ್ಲೂ ಹಂಗೆ ಅನ್ಬಾರ್ದು. ಏನು ಗೊತ್ತಾಗಕ್ಕಿಲ್ಲಪ್ಪ ನೋಡು. ನಿನಗೆ ನೀನು ಏನು ಹೇಳಿದ್ರೆ ಹಂಗೆ ಕೇಳ್ತೀನಪ್ಪ. ನಾವು ಇಬ್ಬರು ಅಷ್ಟೇ, ನಾನು ನಮ್ಮ ಇಬ್ಬರು ಅಷ್ಟೇ. ಬಾಯಿ ಮುಚ್ಕೊಂಡು ಸುಮ್ಕಿರಿ ಅಂದರೆ ಸುಮ್ಕಿದ್ದು ಬಿಡ್ತೀನಿ. ಆ ಬಸವಣ್ಣ ಸಣ್ಣ ಮೂರ ಹಾಗೆ ಬಿಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಅವನು ನಿನಗೆ ಕೆಟ್ಟ ಹೆಸರು ತರಕಿಲ್ಲ, ನಿಜವಾಗ್ಲೂ ತರಕಿಲ್ಲ. ಏನಪ್ಪ ಹುಷಾರಾಗಿದ್ದೀಯಾ? ಅಯ್ಯ ನೋಡಿ ಇಷ್ಟೆಲ್ಲ ಮಾತಾಡ್ತೀಯ. ನಾನು ಹೇಳಿ ಏನು ಗೊತ್ತಾಗಿ ಬರಲ್ಲ ಪ್ರಕಾಶ್. ಅಯ್ಯೋ ಆಗಲ್ಬಾರ್ದಲ್ವ ಗುಡ್ ನೌಟು ಅಂತೀನಿ. ಮತ್ತೆ ಏನು ಹೆಂಗನ್ನೋದು ಮತ್ತೆ ಪರವಾಗಿಲ್ಲಪ್ಪ ಅನ್ಬೋದಾ? ಆಯ್ತಪ್ಪ, ನಾಳೆ ನೀನು ಕಾಯ್ತಿರ್ತೀನಿ. ಬಂದ್ಬಿಡಪ್ಪ ನೀನು. ಬರಲ್ಲ ಪ್ರಕಾಶ ಬರಲ್ಲ.